ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದಲ್ಲಿ ಸೋಮವಾರದಂದು ಬಸವೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ 2025-26ನೇ ಸಾಲಿನ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರು ಉದ್ಘಾಟಿಸಿ ಮಾತನಾಡಿದ್ದಾರೆ. ಮಕ್ಕಳಿಗೆ ಪಠ್ಯೇತರ ಸ್ಪರ್ಧೆಗಳು ಅತ್ಯಂತ ಅನುಕೂಲಕರವಾಗಿವೆ. ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡುವುದಕ್ಕೂ ಅವರಿಗೆ ಪ್ರೋತ್ಸಾಹ ನೀಡುವುದಕ್ಕೂ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಕ್ಕಳು ಇಂತಹ ಸ್ಪರ್ಧೆಗಳ ಮೂಲಕ ತಮ್ಮ ಶೈಕ್ಷಣಿಕ ಉದ್ದೇಶವನ್ನು ಸಾಧಿಸಬೇಕು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಿ ನಮ್ಮ ತಾಲೂಕಿಗೂ ಜಿಲ್ಲೆಗೂ ಕೀರ್ತಿ ತರಬೇಕು ಎಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ. ನಮ್ಮ ನಾಡು ನುಡಿ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕರ್ನಾಟಕ ಕರುನಾಡು ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅವರು ಮಾತನಾಡಿ, ನಮ್ಮ ನಾಡಿನ ಪರಂಪರೆಯ ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಮತ್ತು ವೇಷಭೂಷಣಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ವೇದಿಕೆ ಅತ್ಯಂತ ಸಹಕಾರಿಯಾಗಿದೆ ಎಂದರು. ವಿಧಾನಸೌಧದ ಎದುರು 71 ಅಡಿ ಎತ್ತರದ ಭುವನೇಶ್ವರಿ ದೇವಿಯ ಪ್ರತಿಮೆ ನಿರ್ಮಿಸಲು ಸರ್ಕಾರ ಮುಂದಾಗಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ತಾಲೂಕಿನ 1100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 17 ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಬಿಇಒ ಜಯಪ್ಪ, ಶಂಕರಪ್ಪ, ಡಿಎಚ್ ಪ್ರಕಾಶ್, ಕೆಪಿಎಂ ಮಹೇಶ್, ಕೆಜಿಡಿ ಷಣ್ಮುಖಪ್ಪ, ಕೆಇ ಗುರುಶಾಂತಪ್ಪ, ಕಲ್ಲೇಶಪ್ಪ, ಎಂಸಿ ರವಿಕುಮಾರ್, ಅಶೋಕ್, ಅಣ್ಣಪ್ಪ, ಸತೀಶ್, ನಾಗರತ್ನಮ್ಮ, ಸವಿತಾ, ಶಿವಕುಮಾರ್, ದೇವೇಂದ್ರಪ್ಪ, ಎಂಕೆ ಕಬ್ಬೂರ್, ಕುಮಾರ್, ಎಂಬಿ ನಾಗರಾಜ್ ಮತ್ತು ಅನೇಕ ಶಿಕ್ಷಕ ವೃಂದಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿ ಹಂಕ್ಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. ತುಂಬಾ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಶಾಸಕರು ಯಾವಾಗಲೂ ಅಷ್ಟು. ಈಗ ನಾವು 3 ಶಿಕ್ಷಕ ದಿನಾಚರಣೆ ಮಾಡಿದೀವಿ, 3 ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡಿದೀವಿ, ಒಂದಕ್ಕಿಂತ ಒಂದು ಕಾರ್ಯಕ್ರಮವನ್ನ ಅತ್ಯುತ್ತಮ ಮಾಡಿದೀವಿ. ಕಾರಣ ಏನಂತಂದ್ರೆ ಅವರು ನಮ್ಮ ಇಲಾಖೆ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತೆ ಗೌರವ ನಮಗೆ ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಕ್ಕೆ ಚೆನ್ನಾಗಾಗುವುದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ನಗರದ ಟೌನ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ಅವರು ವಿಶೇಷವಾಗಿ ಸ್ವಲ್ಪ ಯೋಚನೆ ಮಾಡಿ ಒಂದು 3 ಗ್ರಾಮಗಳನ್ನು ಕೊಡ್ರಿ ಅಂತ ಅಂದ್ರು. ಹಳ್ಳಿಗಳಲ್ಲಿ ಮಾಡಬೇಕು, ಹಳ್ಳಿಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಜನರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು, ಮತ್ತೆ ಊರಿನ ಗ್ರಾಮಸ್ಥರಿಗೆ, ಸಮುದಾಯದವರಿಗೆ ಇಂಥ ಕಾರ್ಯಕ್ರಮಗಳ ಬಗ್ಗೆ ಅಭಿರುಚಿ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಮೊದಲನೇ ಕಾರ್ಯಕ್ರಮ ಅವರೂರಲ್ಲಿ ಹಿರೇಕೊಗ್ಗೂರ ಮಾಡಿದ್ವಿ, 2ನೇ ಕಾರ್ಯಕ್ರಮವನ್ನ ಹೆಂಗಾಪುರ ಮಠದಲ್ಲಿ ಮಾಡಿದ್ವಿ, ಈ ಸಾರಿ 3ನೇ ಕಾರ್ಯಕ್ರಮವನ್ನ ಈ ಗ್ರಾಮದಲ್ಲಿ ಮಾಡ್ತಾ ಇದ್ವಿ, ಈ ಚೌಟ್ರಿಯಲ್ಲಿ ಮಾಡ್ತಿದ್ವಿ. ನಮ್ಮ ಶಿಕ್ಷಣ ಇಲಾಖೆಯ 3 ಕಾರ್ಯಕ್ರಮಗಳು ಇಲ್ಲಿ ಆಗಿದ್ದಾವೆ. ಇದು 3ನೇ ಕಾರ್ಯಕ್ರಮ. 3 ಕಾರ್ಯಕ್ರಮಗಳು ಸಹ ತುಂಬಾ ಚೆನ್ನಾಗಿದೆ. ಶಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ಮೇಲೆ ಒಂದು 3 ಸಿಟ್ಟಿಂಗ್ ಮೀಟಿಂಗ್ ಮಾಡಿದ್ವಿ. ನಿಜಕ್ಕೂ ಈ ಊರಿನ ಜನ, ಈ ಊರಿನ ಮುಖಂಡರು, ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು, ಶಿಕ್ಷಣಾಸಕ್ತರು ಅವರು ಎಷ್ಟು ದೊಡ್ಡ ಮನುಷ್ಯರು ಅಂತಂದ್ರೆ, ಶಾಸಕರು ಈ ತರ ಹೇಳಿದರೆ ಈ ತರ ಕಾರ್ಯಕ್ರಮ ಮಾಡಿಕೊಡ್ಬೇಕು, ಊರಿನವರೆಲ್ಲ ಜವಾಬ್ದಾರಿ ತೆಗೆದುಕೋಬೇಕು ಅಂತ ಹೇಳಿದ್ಮೇಲೆ ಖಂಡಿತವಾಗೂ ನನಗೆ ಬಹಳ ತುಂಬಾ ಸಂತೋಷ, ತುಂಬಾ ಹೆಮ್ಮೆ ಅನಿಸ್ತಿದೆ. ನಮ್ಮ ಎಲ್ಲ ಏನು ಬೇಡಿಕೆಗಳಿಗೆ, ಮಕ್ಕಳಿಗೆ ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ, ಚೌಟ್ರಿ ವ್ಯವಸ್ಥೆ, ಕಾರ್ಯಕ್ರಮಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲವರಲ್ಲಿ ಕೇಳಿದಾಗ ನಮ್ಮ ಮಾರ್ಗದರ್ಶನದಂತೆ ಪ್ರತಿಯೊಂದನ್ನು ಸಹ ಅವರು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಚಪ್ಪಾಳೆ ಮುಖಾಂತರ ಸಲ್ಲಿಸೋಣ. ನಾವು ನಿನ್ನೆ 8 ಗಂಟೆ ತನಕ ಇದ್ವಿ ಇಲ್ಲಿ ಸಂಜೆ. ಆ ಊರಿನ ಜನರ ಪ್ರೀತಿ ವಿಶ್ವಾಸ ಎಷ್ಟಿತ್ತು ಅಂದ್ರೆ, ನಮ್ಮ ಜೊತೆಗೆ ನಮ್ಮನ್ನು ಕಳ್ಸೋ ತನಕಲೂ ಅವರು ಇಲ್ಲೇ ಇದ್ರು. ಇನ್ನು ಏನ್ ಬೇಕಲ್ಲಿ ಸರ್, ಇನ್ನು ಏನ್ ಬೇಕಲ್ಲಿ ಸರ್ ಅಂತ. ಇಂಥ ಒಂದು ಕಾರ್ಯಕ್ರಮಗಳ ಒಂದು ಚೆನ್ನಾಗಿ ಮಾಡೋದಕ್ಕಂತಂದ್ರೆ ಸಮುದಾಯದ ಸಹಭಾಗಿತ್ವ ಬೇಕು. ಅಂತ ಸಹಭಾಗಿತ್ವವನ್ನ ಈ ಊರಿನ ಗ್ರಾಮಸ್ಥರು ಕಟ್ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಮಕ್ಕಳು ಸಹ ಶಾಲಾ ಹಂತದಲ್ಲಿ ಗೆದ್ದು, ಕ್ಲಸ್ಟರ್ ಮಟ್ಟದಲ್ಲಿ ಗೆದ್ದು, ಈಗ 3ನೇ ಹಂತಕ್ಕೆ ಬಂದಿರಿ. ಇದರ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂಥ ಬಹುಮುಖ ಪ್ರತಿಭೆಯನ್ನ ಹೊರತೆಗೆಯುವುದು. ಒಬ್ಬೊಬ್ಬರಲ್ಲಿ ಒಂದೊಂದರ ಟ್ಯಾಲೆಂಟ್ ಇರುತ್ತೆ. ಒಬ್ಬನಿಗೆ ಹಾಡಿನಲ್ಲಿ ಆಸಕ್ತಿ ಇರುತ್ತೆ, ಒಬ್ಬನಿಗೆ ಬರೆಯೋದ್ರಲ್ಲಿ ಆಸಕ್ತಿ ಇರುತ್ತೆ,
ಇನ್ನೊಬ್ಬನಿಗೆ ಗ್ರೂಪಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಆಸಕ್ತಿ ಇರುತ್ತೆ, ಇನ್ನೊಬ್ಬನಿಗೆ ಚಕ್ಮ ವೇಷದಲ್ಲಿ ಆಸಕ್ತಿ ಇರುತ್ತೆ. ಸೊ ಈ ರೀತಿ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕಲ್ಚರ್, ಸೊ ಅವರಲ್ಲಿ ನನ್ನವರಿಗೆ ನಾವು ಬರ್ತಕ್ಕಂಥದ್ದು, ನಾವು ಆಡಿ ಬೆಳೆದಂಥ ಊರು, ಇಲ್ಲಿಗೆ ನಾವು ಅತಿಥಿಗಳಾಗಿ ಬರ್ತಕ್ಕಂಥದ್ದು ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಮುಜುಗರ. ಕಾರಣ ನನ್ನ ಅಣ್ಣ ತಮ್ಮಂದರು ಎದುರುಗಡೆ ನಾವು ವೇದಿಕೆ ಅಲಂಕರಿಸ್ಬೇಕಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸ್ಲಿಕ್ಕೆ, ಕನ್ನಡವನ್ನು ಬೆಳೆಸಲಿಕ್ಕೆ, ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಹೋರಾಟವನ್ನು ಮಾಡಲಿಕ್ಕೆ ಇಡೀ ರಾಜ್ಯದಾದ್ಯಂತ ಸಂಚರಿಸ್ತಾ ಏನು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಆ 7 ಜನ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇನ್ನು ಒಬ್ಬರು ಮಾತ್ರ ಇದ್ದಾರೆ, ಅವರು ಚಂದ್ರಶೇಖರ್ ಕಂಬಾರು. ಆ ಚಂದ್ರಶೇಖರ್ ಕಂಬಾರ್ ಸರ್ ಜೊತೆ ನಾನು ನಿರಂತರವಾಗಿ ಒಡನಾಟದಲ್ಲಿ ಇದೀನಲ್ಲ ಅನ್ನೋದು ಒಂದು ನಮ್ಮ ಸೌಭಾಗ್ಯ. ಇವತ್ತಿನ ದಿವಸ ಬೆಂಗಳೂರು ವಿಧಾನಸೌಧದ ಮುಂದೆ ಈ ನಿಮ್ಮ ಕಾಕನೂರು ಗ್ರಾಮದ ನಿಮ್ಮ ಮನೆಯ ಮಗ ಬೆಂಗಳೂರು ವಿಧಾನಸೌಧದ ಮುಂದೆ ತಾಯಿ ಭುವನೇಶ್ವರ ಪ್ರತಿಮೆಯನ್ನ 21 ಅಡಿ ಪ್ರತಿಮೆ 21 ಕೋಟಿಗೆ ಇವತ್ತು ಶಿವರಾಜ್ ತಂಗಡಿಗವರು ಮಾಡಲಿಕ್ಕೆ ಕಾರಣಕರ್ತನಾಗಿದ್ದಾನೆ. ಇದನ್ನ ನಾವೆಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಎಲೆಮರಿಕಾಯಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಈ ಕಾಕನೂರು ಗ್ರಾಮಕ್ಕೆ ಹೆಸರು ತರ್ತಕ್ಕಂಥ, ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥ ನೀವೆಲ್ಲರೂ ಕೂಡ ಎದೆ ತಟ್ಟಿ ಇಲ್ಲ ಇವನು ನಮ್ಮ ಹುಡುಗ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಮಾಡಿ ರಾಜ್ಯದಾದ್ಯಂತ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಮಾನ್ಯ ಶಾಸಕರು ಇವತ್ತಿನ ದಿವಸ ಅವರು ಇರ್ತಕ್ಕಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಮಾಡ್ತಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರೆ ನನಗೆ ಒಂದು 10 ರಿಂದ 15 ದಿವಸ ಮುಂಚಿತವಾಗಿ ತಿಳಿಸಿ ಚನ್ನಗಿರಿ ತಾಲೂಕಿನಲ್ಲೇ ಕಾಕನೂರನ್ನ ತಿರುಗಿ ನೋಡುವಂಥ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಈ ಮೂಲಕ ತಮಗೆಲ್ಲರಿಗೂ ಕೇಳ್ಕೊಳ್ತಾ, ತಾಯಿ ಕನ್ನಡಾಂಬೆ ಭುವನೇಶ್ವರಿಗೆ ಇನ್ನೊಮ್ಮೆ ನಮಸ್ಕರಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲರೂ ಕೂಡ ಪುಟಾಣಿ ಮಕ್ಕಳೇ, ಕನ್ನಡವನ್ನು ಅತಿ ಹೆಚ್ಚಾಗಿ ಬಳಸಿ ಈ ಆಂಗ್ಲ ಮಾಧ್ಯಮವನ್ನು ಜಾಸ್ತಿ ವ್ಯಾಮೋಹ ಮಾಡ್ಕೋಬೇಡ್ರಿ. ಇವತ್ತಿನ ದಿವಸ ಏನು ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಇವರನ್ನ ಓಡಿಸ್ತಕ್ಕಂಥ ಸಂದರ್ಭ ಇತ್ತು ನಮ್ಮ ದೇಶವನ್ನು ಕಾಪಾಡ್ಕೊಳ್ಳಿಕ್ಕೆ. ಇವತ್ತು ನಮ್ಮ ಭಾಷೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಒರಿಸ್ಸಾ, ಅಸ್ಸಾಂ, ಬಿಹಾರ, ಗುಜರಾತ್, ಮಧ್ಯಪ್ರದೇಶ ಇವ್ರುಗಳನ್ನ ಓಡಿಸ್ತಕ್ಕಂಥ ಪರಿಸ್ಥಿತಿ ನಮಗೆ ಬಂದಿದೆ. ಹಾಗಾಗಿ ಕನ್ನಡದಲ್ಲಿ ಯಾವುದೇ ಕೆಲಸ ಸಿಗಲಿ, ದಯಮಾಡಿ ಈಗಿನ ಯುವಕರು ಯಾವುದೇ ಕೆಲಸ ಸಿಕ್ಕರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ರಿ. ಈಗ ಆಲ್ರೆಡಿ ಎಲ್ಲರೂ ಕೂಡ ಹೊರಗಡೆಯಿಂದ ಕಾಲಿಟ್ಟಿದ್ದಾರೆ, ನಿಮ್ಮ ಉದ್ಯೋಗವನ್ನು ಕಿತ್ಕೊಳ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆನೂ ಬ್ಯಾಂಕಿಂದ, ವಾಚ್ಮ್ಯಾನ್ ಕೆಲಸದಿಂದ ಹಿಡಿದು ಎಲ್ಲ ಕಡೆಯಿಂದನೂ ಕೂಡ ಈಗಾಗಲೇ ನಮ್ಮ ಕರ್ನಾಟಕದೊಳಗೆ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ ಒಳಗೆ ಈಗ ಆಲ್ರೆಡಿ ನುಗ್ಗಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರು ಕೂಡ ಎಲ್ಲೇ ಆಗಲಿ ಖಾಸಗಿ ಒಂದು ಉದ್ಯೋಗಗಳಾಗಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು, ನಮ್ಮ ಕನ್ನಡಿಗರ ಮೊದಲನೇ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ಕೆಲಸ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಕನ್ನಡತನವನ್ನು ಉಳಿಸ್ಬೇಕು ಅಂತ ಹೇಳ್ತಾ, ನಮ್ಮ ಕನ್ನಡತನವನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಭೆಗಳನ್ನ ಈ ಒಂದು ಕಾರ್ಯಕ್ರಮ ಹೊರಗಡೆ ತರುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದ್ರೆ ಮಕ್ಕಳಿಗೆ ಅತಿ ಹೆಚ್ಚು ನಮ್ಮ ಶಾಸಕರು ಇದ್ದಾರೆ, ಹುಮ್ಮಸ್ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ನಾನು ಈ ಕಾರ್ಯಕ್ರಮವನ್ನು ತಪ್ಪದೆ ಅಟೆಂಡ್ ಮಾಡ್ತಾ ಇದ್ದೆ. ಮಕ್ಕಳೇ, ತಾವೆಲ್ಲ ಏನು ಇವತ್ತು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾಗಿರೋಂಥ ಮಕ್ಕಳುಗಳು ಎಲ್ಲ ಶಾಲೆ, ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲ ಶಾಲೆಯ ಮಕ್ಕಳು ಇವತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಗೆ ಬಂದಿದ್ದೀರಿ. ಈ ಒಂದು ಸ್ಪರ್ಧೆಯಲ್ಲಿ ಎದ್ದು ತಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಇಲ್ಲ, ಹೈಸ್ಕೂಲಿಗೆ ಮಾತ್ರ
ಹೈಸ್ಕೂಲಿನ ಮಕ್ಕಳು, ಪ್ರೌಢಶಾಲೆ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗೋಂಥ ಒಂದು ಸಂದರ್ಭ. ಏನಿವತ್ತು ಭಾಗವಹಿಸಿದ್ರೆ ನಮ್ಮ ತಾಲೂಕು ಮಟ್ಟದಲ್ಲಿ ಬಂದು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಮೊದಲನೇದಾಗಿ ಶುಭ ಕೋರ್ತೇನೆ. ಜಾಸ್ತಿ ನಮ್ಮ ಶಿಕ್ಷಕಿ ಬಂಧುಗಳಿರ್ತದೆ, ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ತಾವೆಲ್ಲ ನೋಡಿದ್ರಿ, ಈಗ ಏನಾಗಿದೆ ಅಂದ್ರೆ ನಮ್ಮ ಪ್ರತಿಭೆನ ಗುರುತಿಸೋದ್ರ ಜೊತೆಗೆ ಈ ಒಂದು ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಇಂದ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೋಬಹುದು. ಯಾಕೆಂದ್ರೆ ಈಗಿನ ವಾತಾವರಣದಲ್ಲಿ ಏನಾಗ್ತದೆ, ಅವರಿಗೆ ಒತ್ತಡ, ಪುಸ್ತಕ ಓದು ಈ ತರ ಒಂದು ವ್ಯವಸ್ಥೆ ಒಳಗೆ ಈ ತರ ಚಟುವಟಿಕೆಗಳಿಲ್ಲ ಅಂದ್ರೆ ಆರೋಗ್ಯ ಹಾಳಾಗೋದಂತೂ ನಿಶ್ಚಿತ. ನಾವು ಆರೋಗ್ಯನ ಕಾಪಾಡ್ಕೋಬೇಕಪ್ಪ ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಒಂದು ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸಿ ನಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡ್ವಿ ಅಂದ್ರೆ ಯಾವುದೇ ರೀತಿಯ ಅನಾರೋಗ್ಯಕ್ಕೆ ನಾವು ಒಳಗಾಗಲ್ಲ. ಆ ನಿಟ್ಟಿನಲ್ಲಿ ಜೊತೆಗೆ ತಮ್ಮ ಪ್ರತಿಭೆಗಳನ್ನ ಈ ಒಂದು ವೇದಿಕೆ ಮುಖಾಂತರ ತಾವು ಏನು ಬೇರೆ ಬೇರೆ ಶಾಲಾ ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಜಿಲ್ಲಾ ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮನ್ನು ಗುರುತಿಸ್ಕೊಳ್ಳೋಕೆ ಇದೊಂದು ಅವಕಾಶ ವೇದಿಕೆ. ಈ ಪ್ರತಿಭಾ ಕಾರಂಜಿ ವೇದಿಕೆ ತಮ್ಮಲ್ಲಿರೋ ಪ್ರತಿಭೆಗಳನ್ನ ಗುರುತಿಸ್ಕೊಳ್ಳೋ ಒಂದು ವೇದಿಕೆ. ತಾವು ಸಹ ಈ ಒಂದು ವೇದಿಕೆ ಮುಖಾಂತರ ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸದಿಂದ ಒಂದರಿಂದಲೇ ಉನ್ನತ ಮಟ್ಟಕ್ಕೆ ಹೋಗಕ್ಕಾಗಲ್ಲ. ಈ ಒಂದು ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಯಿಂದ ಮೇಲೆ ಹೋಗ್ಬೋದು. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಬಂದ ಮೇಲೆ ಕ್ರೀಡಾಪಟುಗಳಿಗೂ 3% ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಟ್ಟಿದ್ದೀವಿ. ಗೊತ್ತಿದ್ಯಾ? ಹೇಳ್ಬೇಕು ಮೇಷ್ಟ್ರೆ, ಪ್ರತಿ ಸ್ಕೂಲಲ್ಲಿ ಹೈಸ್ಕೂಲ್ ಮಕ್ಕಳುಗಳಿಗೆ ಉದ್ಯೋಗದಲ್ಲಿ 3% ಮೀಸಲಾತಿ ಕೊಟ್ಟಿದೆ ನಮ್ಮ ಸರ್ಕಾರ ಬಂದ್ಮೇಲೆ. ನೀವೇನಾದ್ರೂ ಮಾರ್ಕ್ಸ್ ಇದ್ರಲ್ಲಿ ಕಡಿಮೆ ಇತ್ತು ಅಂದ್ರೆ ಆ ಕೋಟದಲ್ಲಿ ನೀವು ಸೆಲೆಕ್ಷನ್ ಆಗ್ಬೋದು. ಜೊತೆಗೆ ನಾನೊಂದು ಹೈಸ್ಕೂಲ್ ಮಾಸ್ಟರ್ಗಳಿದ್ದಾರೆ, ಪಿ ಮಾಸ್ಟರ್ಗಳಿದ್ದಾರಲ್ಲ, ಹೇಳಿದ್ರ ಅದ್ರ ಎಷ್ಟು ಬೇಕು ಅಂತ ಹೇಳಿಲ್ಲ, ನಿಮಗೂ ಬಾಲ ಕೊಡಿಸ್ತೀನಿ. ಏನಾಗಿದೆ, ಇತ್ತೀಚಿನ ಮಕ್ಕಳು ಹೈಸ್ಕೂಲ್ ಮಕ್ಕಳುಗಳು, ನಮ್ಮ ಹೆಣ್ಮಕ್ಳು, ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳುಗಳು ಬೆಳವಣಿಗೆ ಕುಂಠಿತಾಗ್ಬಿಟ್ಟಿದೆ. ಎಲ್ಲರೂ ಬಹಳಷ್ಟು ಐಟಮ್ ಕಡಿಮೆ ಇರೋದ್ರಿಂದ ನಾವು BO ಸರ್ ಶಂಕರ್ ಸರ್ಗೆ ಹೇಳಿದ್ವಿ, ಪ್ರತಿಯೊಂದು ಪ್ರೌಢಶಾಲೆಯಲ್ಲಿ 1 ರಿಂಗು 2 ಬಾಸ್ಕೆಟ್ ಬಾಲ್ ಕೊಡಿಸ್ತೀನಿ. ಪ್ರತಿದಿನ SSLC ಮಕ್ಕಳು 25 ಬಾಲ್ನ ಬಾಸ್ಕೆಟ್ಗೆ ಹಾಕಬೇಕು ಅಂತ ಎಷ್ಟು ಹೈಸ್ಕೂಲ್ ಬರುತ್ತೆ ಅಂದ್ರೆ ಅಷ್ಟು ರಿಂಗು, ಒಂದೊಂದು ಸ್ಕೂಲ್ಗೆ 2 ಬಾಲ್ ಪ್ರತಿದಿನ ಮಸ್ಟ್. ಪಿ ಮಾಸ್ಟರ್ ಯಾರು ಒಬ್ಬರಿದ್ದೀರಾ? ಹೈಸ್ಕೂಲ್ ಆಗ್ತದೆ, ಗಣಪತಿ ಎಲ್ಲಾಡ್ತದೆ. ರಾಜ್ಯ ಮಟ್ಟಕ್ಕೆ ಯಾರಾದ್ರೂ ಹೋಗಂತ ಮಕ್ಕಳಿದ್ರೆ ತಮ್ಮಗಳ ಯಾವುದೇ ರೀತಿಯ ಸಹಕಾರ ಬೇಕು ಅಂದ್ರೆ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಓದೋದ್ರ ಜೊತೆಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕದಲ್ಲೂ ತಾವು ಗಮನ ಕೊಡಿ, ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತೇನು ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಬೀವರು ಮಾಡಿ ಅಲ್ಲಿ ನಮ್ಮ ತಂಡ ಚೆನ್ನಾಗಿದೆ, ಗ್ರಾಮದಲ್ಲಿ ಎಲ್ಲ ಸೇರಿ ಅದ್ದೂರಿ ಎಲ್ಲ ರೀತಿ ಸಹಕಾರ ಕೊಡ್ತಾರೆ ಅಂತ ಹೇಳಿ, ಅದೇ ರೀತಿ ಇವತ್ತು ನಮ್ಮ BO ಸರ್ ಬಂದು ಗ್ರಾಮದಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಊರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಆತ್ಮೀಯರ ಪುರುಷಾಂತರ ಪ್ರತಿಯೊಬ್ಬರು ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರು ಸಹ ಜೊತೆಗೆ ವೇದಿಕೆ ಮುಂಭಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ತಮಗೂ ಸಹ ನನ್ನ ಹೃದಯಪೂರ್ವಕ